ಈಗಿನ ಕಾಲದಲ್ಲಿ ನಿಜವಾದ ಫ್ರೆಂಡ್ಶಿಪ್ಗೆ ಬೆಲೆನೇ ಅಲ್ವಾ. ಇವನು ಈ ಥರ ಆಗಿರೋದಕ್ಕೆ, ಹೀಗೆ ಮಾಡ್ತಾ ಇರೋದಕ್ಕೆ ಕಾರಣ ಯಾರು ಅಂತ ನಾನು ಹೇಳಿದರೆ ನಿಮಗೆ ಅರ್ಥ ಆಗಲ್ಲ. ಇವನ ಕಥೆನ ನೀವೇ ಪೂರ್ತಿ ನೋಡಿ. ಎಲ್ಲಿದೆಯಪ್ಪ? ನಾವು ಲೇಟ ಕೈ ಕಾದ್ನಾರ ಹೇಳ. ಜಲ್ದಿ ಬಾ. ಇವತ್ತೇರ ಸ್ಕೀಮ್ ಪ್ಲಾನ್ ಹಾಕಿರಮ್ಮ? ಏನ್ ಪ್ಲಾನ್ ಇಲ್ಲ ಬಾ ಲೇಪ್ಪ. ಮತ್ತೆ ಸಂಸಾರ ಕೇಳ್ರಿ ಟೀ ಮಾಡಿ ಕೇಳಿ ಬಾ. ಮತ್ತೆ ಇಲ್ಲೇ ಚಾ ಅಂಗಡಿ ಐತೆ, ಮತ್ತೆ ಚಾಯಿ ಕುಡ್ಸಾರ ಬಾ. ಮತ್ತೆ ಕುಡ್ಸ್ ನಮ್ಗ ಪ್ಲೇಟ್ ಕೊಂಡ ಬಿಡೋ ಮತ್ತೆ ಸಾಕು. ಬರ್ರಿ. ಇಲ್ಲಿ ಬಂದ್ರ ಏ ಒಂದ್ ಬಿಸ್ಕಿಟ್ ಕೊಡ. ಮತ್ತೆ ಹೊಡೆದ ತಡೆ ಯಾಕೆ ಇದು ಮಾಡ್ತೀರಿ? ಅದಂತ ಬರೀ ಕಿಸಿ ಕಿಸಿ ಹಂಗ ಅಂತಿರ್ತಾನ ಬಾಲೆ ಹೋಗಂಬ ನಾವು. ಆರ್ಸಿದ್ ನೋಡು 2,000 ನೋಡಿ ಅಪ್ಪ ಅಮ್ಮ ಸ್ವಲ್ಪ ನೋಡ ಮತ್ತೆ ಯಾವ್ದು ಗಾಡಿ ಮಾಡಿದ್ರೆ ನಿಯತ್ತಿಂದ ರೊಕ್ಕ ಬರ್ಬೇಕು ಹೋಗ್ತೈತಾನ ಒಟ್ಟಿನಲ್ಲಿ ಕೊಟ್ಟು ಮಾಡ್ಬೇಕು. ಹೆಂಗ್ ಮಾಡ್ತಿಲ್ಲ ಯಾಕೆಪ್ಪ ದುಡ್ಡು ನಮ್ದ ನಾರವ ನಿಯತ್ತಿಗೆ ಹಿಂಗೆ ಶಾರ್ಟ್ ಕಟ್ನಾಗ ದುಡ್ಡು ಮಾಡೋರಿಗೆ ಅನೇಕ ಈಗ ಮಾತಾಡ್ತೀಯ ಆಡ್ತೀಯ ನೋಡ ಬರೀ ತುಳಸಿ ನಾರ್ಮಲ್ ಪೇಸ್ ಬಾರಿ ಬಾರಿ ಸ್ವಲ್ಪ ಸಮಸ್ಯೆ ಇತ್ತು ಈ ಬಾರಿ ಬೇಗ ಬಾ. ಏನ್ ಅದಕ್ಕ ಬರಕ್ ಐತಲ್ ಫೋನ್ ಹಚ್ಚಿ ಏನ್ ಸಮಸ್ಯೆ ಐತಿ? ಏನ್ ಹೇಳ ನಿನ್ ಸಮಸ್ಯೆ ಏನ್ ಹೇಳ? ದೋಸ್ತ ನಾನು ಇದು ಮಾಡ್ತೇನೆ, ಹೇಳ ನಿನ್ ಸಮಸ್ಯೆ ಏನ್ ಹೇಳ? ಅಮೌಂಟ್ ಬೇಕಾಯ್ತದೆ. ಅಮೌಂಟಾ? ಎಷ್ಟ?
ಏನೋ ಚಾ ಕುಡ್ಸಕ್ ಕರ್ಸ್ಯಾನಂತ ನಾನ್ ಮಾಡಿ ನೀವ ನನ್ನ 2,000 ರೂಪಾಯಿ ಕೇಳ್ತಾನ. ನಂದೆಂತ ಹಣೆ ಬಾರ ಮೇಲೆ ಎಂತ ಹೊಡಿತಾನ ನೋಡಿ. ಇಲ್ಲಿ ಯಾರು ಬಂದ್ರತ್ತ ನೋಡಿದ್ಯ ಮತ್ತೆ ಹೆಂಗೆ ರೊಕ್ಕ ಹೋಗಿ ಏನಿದೆಯಪ್ಪ ಸ್ವಲ್ಪ ಈ 20,000 ನನಗ 70,000 ಬರ್ತಾವ. ಈಗ ಅರ್ಜೆಂಟ್ ಐತಿ. ಇನ್ನೊಬ್ರು ಕೇಳ್ಬೇಕಪ್ಪ ನಾನು ಮತ್ತೆ ಬಡ್ಡಿ ಸಾಲದಾಗ ನೋಡಿ ಬೇಕಾದ್ರೆ ಬಡ್ಡಿ ನಾ ಕೊಡ್ತೀನಿ. ಕೇಳಿ ನೋಡ್ತಾವ ದೋಸ್ತ ಬರ್ತಾನ ಕೇಳಿ ಫೋನ್ ಮಾಡ್ತಾನೆ. ಏನಿದೆಯಾ ಅರ್ಜೆಂಟ್ ಐತಿ ಬಾರ ಹೆಂಗೆ ಬಾರು. ಯಾಕೋ ಫೋನ್ ಮಾಡಿದ್ದಲ್ಲಪ್ಪ ಅಂತಂದ ಅಲ್ಲೂ ಅವ್ನಿಗೆ ಫಸ್ಟ್ಗೆ ನನ್ನ ಕಡೆ ಸಾಲ ಕೇಳಿದ್ದ 2,000 ರೂಪಾಯಿ ನಾನೇ ಒಂದ್ ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದೆ. ನೀನ್ ಯಾಕೆ ಬಂದಿದ್ದೆ ಅಂತೇಳಿ ನೀ ಬೇಕಾರೆ ನೀನು 1 ವಾರ ಕೇಳು, 1 ವಾರ ಟೈಮ್ ಕೊಟ್ಟು ಬಾ. ಯಾರಿಗೂ ಕೊಡಲ್ಲ ರೊಕ್ಕ ಇಲ್ಲ ಅಂದ್ರೆ ನಮ್ಗೆ ಎಲ್ಲ ರೊಕ್ಕ ನೋಡ್ತಿಯಲ್ಲ ಹೆಂಗಿದೀವಿ ನಾವು. ಇನ್ನೊಬ್ರಿಗೆ ಸಹಾಯ ಮಾಡಕ್ ಹೋಗ್ಬಾರ್ದು. 1,000 ರೂಪಾಯಿ ಹೋಗ್ಸಲ ನಾನು 1 ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದೆ. ಇಪ್ಪೆಲ್ಲಾಗರ ಮಾಡಿ ಅದಾಗರ ಮಾಡಿ ನಾನು ಕೊಡಲ್ಲ. ಈಗ ನಮ್ಗೆ ಯಾರು ಕೊಡ್ತಾರೋ? ನೀನ ಹಿಡ್ಕ ಈಗ ನೀನು ನಾನು ಕೊಡ್ತೀಯ ರೊಕ್ಕನ? ನಮ್ಗೆ ದೇಶದ ತಿಂತಾನ ಐಪಿಎಲ್ ನಾವ್ ಆಡಲಿದ್ವಾ ಈಗ? ಹೌದಲ್ಲ ಕರೆಕ್ಟ್ ಹೌದಲ್ಲ? 1 ವಾರ ಟೈಮ್ ಕೊಡೋ ಎಷ್ಟೇ ಮಾತಾಡ್ಬಿಡೋದು. ಹೋಗ್ಬೇಕು 15,000 ಕೊಡ್ರಿ. 1 ವಾರ ಟೈಮ್ ಕೊಡ್ತೀನಿ. ಅವ್ರು ಮಾಡಿದ್ದು ಇವನಿಗೆ ಅರ್ಥ ಆಯಿತು. ಇವನು ಬದಲಾದ. ಈಗ ಇವನೇ ಶಾರ್ಟ್ ಮೂವಿ ಡೈರೆಕ್ಷನ್ ಮಾಡಿ ಶಾರ್ಟ್ ಮೂವಿ ಶೂಟಿಂಗ್ನಲ್ಲಿ ಅವನು ಬ್ಯುಸಿಯಾಗಿದ್ದಾನೆ. ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗಿದೆ. ಈಗ ಅರ್ಥ ಆಗಿದೆ ಅನ್ಕೋತೀನಿ. ಇದು ಈಗಿನ ಕಾಲದ ಫ್ರೆಂಡ್ಶಿಪ್ ಅಂದರೆ. ದುಡ್ಡಿದ್ದಾಗ ನಮ್ಮ ಜೊತೆ ಎಲ್ಲರೂ ಬರ್ತಾರೆ, ದುಡ್ಡು ಇಲ್ಲದೆ ಇದ್ದಾಗ ನಮಗೆ ಕಷ್ಟ ಅಂತ ಬಂದಾಗ ಯಾರೂ ಸಹಾಯ ಮಾಡಲ್ಲ, ಯಾರೂ ಬರಲ್ಲ. ಈಗ ಜನ ಒಳ್ಳೆಯವರು ಕೆಟ್ಟವರು ಅಂತ ದುಡ್ಡು ಡಿಸೈಡ್ ಮಾಡೋ ಕಾಲ ಬಂದಿದೆ. ಮನುಷ್ಯರಿಗೆ ಬೆಲೆ ಇಲ್ದಿರೋ ಈ ಕಾಲದಲ್ಲಿ ಒಳ್ಳೆಯವರು ಒಳ್ಳೆಯ ಮನಸ್ಸಿದ್ದವರು ಬದುಕೋದು ಹೇಗೆ, ಜೊತೆ ಯಾರು ಹೇಗೆ ನಡ್ಕೋತಾರೆ, ಒಳ್ಳೆಯ ಸ್ನೇಹ ಯಾವುದು, ದುಡ್ಡುಗೋಸ್ಕರ ಬಂದಿರೋ ಸ್ನೇಹ ಯಾವುದು ಅಂತ ಮೊದಲು ತಿಳ್ಕೊಳ್ಳಿ. ದುಡ್ಡುಗೋಸ್ಕರ ಬಂದಿರೋ ಸ್ನೇಹ ಕ್ಷಣಿಕ. ಒಳ್ಳೆಯವರನ್ನು ಒಳ್ಳೆಯ ಮನಸ್ಸಿರೋರ ಜೊತೆಗೆ ಮಾತ್ರ ಸ್ನೇಹ ಮಾಡಿ. ಆವಾಗ ಫ್ರೆಂಡ್ಶಿಪ್ ಅನ್ನೋ ಹೆಸರಿಗೆ ಬೆಲೆ ಸಿಗುತ್ತೆ.